ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೆಲ್ ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹಣವನ್ನ ಮಹಿಳೆಯೊಬ್ಬರು ಸಿದ್ದು ಕಾರಿನ ಮೇಲೆ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಕೆರೂರು ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಸಂತ್ರಸ್ತರಿಗೆ ನೀಡಿದ್ದ 2 ಲಕ್ಷವನ್ನ ಅವರ ಕುಟುಂಬದ ಸದಸ್ಯರು ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಎಸೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಘಟನೆ ನಡೆದು ಇಷ್ಟು ದಿನವಾದರೂ ಯಾರು ಬಂದು ಮಾತನಾಡಿಸಿಲ್ಲ. ಸಚಿವರು ಬಂದ್ರು, ಕೆಲವರನ್ನಷ್ಟೇ ಮಾತನಾಡಿಸಿಕೊಂಡು ಹೋಗ್ತಿದ್ದಾರೆ. ನಿಮ್ಮ ಹಣ ನಮಗ್ ಬೇಡ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದ್ರು. ನಮ್ಮ ವೈಯಕ್ತಿಕ ನಾವು ರೊಕ್ಕ ಹಾಕಿ ನಾವು ಮಾಡಕತ್ತು ನಮ್ಮ ಎಲ್ಲ ನಮ್ಮ ದೇವರನ್ನು ಹಾಕ್ಯಾರ ನಮಗೆಲ್ಲ ರೊಕ್ಕ ನಾವು ಕೊಡ್ತೀವಿ. ಒಂದು ಕೋಟಿ ನಾವು ಖರ್ಚು ಮಾಡ್ಕೊಂಡು ನಾವು ನಮ್ಮ ಎಲ್ಲ ಪೇಷಂಟ್ಗಳು ಆರಾಮಾಗಿ ಹೋಗ್ತೀವಿ. ಸಿದ್ದರಾಮಯ್ಯ ಈಗ ಬಂದ್ರಿ, ಉಳಿಕೆದಾರ ಅವ್ರು ಬಂದ್ರು, ಅಲ್ಲಿ ಅಮೂಲ್ ಬಂದ್ರು, ಅವ್ರು ಬಂದ್ರು, ಓಟ್ ಕೇಳಕ್ ಎಲ್ಲಾರು ಬರ್ತಾರ್ರಿ. ಅವಾಗ ಜಾತಿ ಗೀತಿ ಎಲ್ಲ ಯಾರು ಕೇಳೋದಿಲ್ಲ. ಅಮ್ಮ ಕೈ ಮುಗಿತೀನಿ, ಎಲ್ಲರಿಗೂ ನ್ಯಾಯ ಬೇಕು. ಹಿಂದೂಗೂ ಬೇಕು, ಮುಸ್ಲಿಮ್ಗೂ ಬೇಕು, ಎಲ್ಲರಿಗೂ ಒಂದ್ ತಾಯಿ ಮಕ್ಕಳಾಗಿ ನಡಿಬೇಕು. ನಾ ಹೇಳುದು ಒಂದು ತಾಯಿ ಮಕ್ಕಳಾಗ್ಬೇಕು. ಈಗ ನಾ ಭಿಕ್ಷೆ ಬೇಡಿದ್ರೆ ಯಾರಾದ್ರೂ ತತ್ತಿ ಹೊತ್ತಿ ಹಸ್ತೈತೆ ಅಂದ್ರ ಯಾರಾದ್ರೂ ರೊಟ್ಟಿ ಕೊಡ್ತಾರ್ರಿ. ಈಗ ಅವ್ರಿಗೆ ಯಾರಾದ್ರೂ ಬಡಿತಾರ ಅಂದ್ರೆ ಯಾರು ಸಾಥ್ ಕೊಡುದಿಲ್ರಿ. ಹಂಗ ಮಾಡಬಾರ್ದ್ರಿ. ಯಾಕಂದ್ರೆ ನಮ್ಗ ಆಗಿದ್ದ ಪರಿಸ್ಥಿತಿ ನಮ್ಗೆ ಮಕ್ಕ ನೋಡ್ಲಾರ್ದಾರಿ. ಇವ್ರು ಎಲ್ಲದಾರಿ? ನಮ್ಗೆ ನ್ಯಾಯ ಬೇಕು. ಇದು ನಮ್ಗೆ ಆಗದಂತ ಘಟನೆ ಅವ್ರಿಗೆ ಅಷ್ಟೇ ಸಜಾ ಆಗ್ಬೇಕ್ರಿ. ಪರಿಹಾರ ಇಂದು ಕೊಡ್ತಾರ್ರಿ, ನಾಳೆ ನಮ್ಮ ಗಂಡ 1 ವರ್ಷ ತನ ಬೆಡ್ ರೆಸ್ಟ್ ತಗೋಬೇಕು. ಅದು ದಿವಸ ಯಾರು ಕೊಡ್ತಾರಿ? ಒಂದೇ ದಿವಸ ಅಳುವರ್ ಜೋಡಿ ಒಂದೇ ದಿವಸ ಆಳ್ತಾರ. ದಿವಸ ಯಾರು ಅಳುವುದಿಲ್ಲ, ಒಂದೇ ದಿವಸ ಆಳ್ತಾರ್ರಿ. ಈಗ ನಮ್ ಪರಿಹಾರಕ್ಕೆ ಬಂದಿಲ್ಲ ಸಮಸ್ಯೆ. ಭಿಕ್ಷೆ ಮೇಡಾರ ನಾನು 4 ರೊಟ್ಟಿ ತಂದು ಯಾರಾದ್ರೂ ಹಿಂದೂ ಯಾರು ಕೊಡ್ತಾರ. ಹೊಟ್ಟೆ ಎಸ್ತೈತೆ ಅಂದ್ರೆ ಮುಸ್ಲಿಂ ಆದ್ರೂ ಕೊಡ್ತಾರ್ರಿ. ಹೊಟ್ಟೆ ಎಸ್ತೈತೆ ಅಂದ್ರೆ ಯಾರು ಕಣ್ಣಿಲ್ಲೇ ನೋಡುದಿಲ್ರಿ. ಈಗ ನಮ್ಮ ಮನೆ ಪರಿಸ್ಥಿತಿ ದಿವಸವನ್ನ ನಿಮ್ಗೆ ಹೇಳಿದ್ರೆ ಸುಮ್ಕೊಂಡಿರ್ತದ. ಈಗಿದೇನು ಅದಾಳ ದಿವಸವನ್ನ ಅಂತೀರಿ. ನಮ್ ಪರಿಹಾರ ಇನ್ನೊಮ್ಮೆ ಯಾರು ಇಂಥ ತಪ್ಪು ಕಲ್ಪನೆ ಇಂಥದ್ದು ರೌಡಿ ಜಂಪು ಮಾಡಬಾರ್ದ್ರಿ. ಶಾಂತಿ ನೆಲೆಸುವಂಗ ಕ್ರಮ ನಾ ಅದ ಹೇಳ್ತೀನಿ. ನಮ್ಗೆ ಯಾರು ರೊಕ್ಕ ರೂಪಾಯಿ ಬೇಡ್ರಿ. ಇಂಥದ್ದು ಇನ್ನೊಮ್ಮೆ ಹಿಂದೂ ಮಂದಿಗೂ ಆಗ್ಬಾರ್ದು, ಮುಸಲ್ಮಾನ್ ಮಂದಿಗೆ ಆಗ್ಬಾರ್ದು, ಯಾರಿಗೆ ಆಗ್ಬಾರ್ದು. ಶಿಕ್ಷೆ ಕೊಡ್ಬೇಕು. ನಾವು ತಪ್ಪು ಮಾಡಿದ್ರೆ ನಮ್ದು ಎಲ್ಲಾರ ಒಂದು FIR ಹಾಕಿದ್ರೆ ನೀವು ತಲೆ ಬಾಗಿಸ್ತೀನಿ. ಎಲ್ಲ ಪ್ರೊಟೆಕ್ಷನ್ ಎಲ್ಲ ಕೊಡಿಸ್ತೀವಿ. ಇದೆಲ್ಲ ವಾಸಿ ಆದ್ಮೇಲೆ ಅವ್ರ ಮೇಲೆ ಯಾರ ಮೇಲೆ ಅವ್ರ ಮೇಲೆ ಈಗ ಯಾರು ಬಂದು ಮನೆ ಬಂದು ಕೇಳಮ್ಮ ಇಲ್ಲ ಕೇಳಬೇಕು. ಈಗ ಅವ್ರ ಮೇಲೆ ಸೆಕ್ಷನ್ 307 ನಲ್ಲಿ ಕೇಸ್ ಹಾಕಿದ್ದಾರೆ. ಅವ್ರ ಮೇಲೆ ಕೇಸ್ ಹಾಕಿ ಪೊಲೀಸರು ಕಾನೂನು ಪ್ರಕಾರ ಏನ್ ರಕ್ಷಣೆ ಕೊಡಬೇಕು. ಇನ್ನು ಈ ಕುರಿತಂತೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ದುಡ್ಡು ವಾಪಸ್ ಕೊಟ್ಟು ಕಳುಹಿಸಿದ್ದೇನೆ, ಮಾನವೀಯತೆ ದೃಷ್ಟಿಯಿಂದ ಹಣ ನೀಡಿದ್ದೆ ಅಂತ ಹೇಳಿದ್ದಾರೆ. ಅವರಿಗೆ ಪರಿಹಾರ ಧನ ಕೊಟ್ರಿ, ಬಟ್ ಆ ಮಹಿಳೆಯರು ನಮ್ಗೆ ನ್ಯಾಯ ಕೊಡ್ರಿ ಅಂತ ಹೇಳಿ ನೀವು ಕೊಟ್ಟಂತ ದುಡ್ಡನ್ನ ಹೊರಗಡೆ ತಂದು ಎಸೆದ್ರು ಸರ್. ಅವರಿಗೆ ಕೊಟ್ಟು ಕಳಿಸಿದೀವಿ. ಅವರಿಗೆ ಕೊಟ್ಟಿದ್ದೀವಿ. ಎರಡನೇದು ಹೇಳೋದಿಲ್ವಲ್ಲ, ಪುನಃ ವಾಪಸ್ ಕೊಟ್ಟದು ಅದಕ್ಕೆ ವಾಪಸ್ ಪುನಃ ಅವರಿಗೆ ಕೊಟ್ಟಿದ್ದೀವಿ. ಮಾನವೀಯತೆಯಿಂದ ಕೊಡ್ತಕ್ಕಂಥ ಇದು ನಾವು ಅವರ ಎಲ್ಲ ಕಷ್ಟಕ್ಕೆಲ್ಲ ಅನ್ಸುತ್ತದೆ. ಸರ್ಕಾರ ಪರಿಹಾರ ಕೊಡ್ತೀವಿ. 1 ಲಕ್ಷ 2 ಲಕ್ಷ 5 ಲಕ್ಷ ಪರಿಹಾರ. ಸತ್ವದವರು ಪರಿಹಾರ ಕೊಡ್ತೀವಿ. ಸತ್ವದವ್ರು ಬಿಡ್ತಾರೆ. ಅದರಿಂದ ಅವರು ಪರಿಹಾರ ಅಲ್ಲ.
ಮಾನವೀಯತೆಯಿಂದ ಸ್ವಲ್ಪ ಕಷ್ಟದಲ್ಲಿರೋ ಸ್ವಲ್ಪ ಅನುಕೂಲವಾಗಲಿ. 2023ರ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ. ದೇವನಹಳ್ಳಿ ಸಮೀಪದ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ಬಿಜೆಪಿ ಚಿಂತನ ಮಂಥನ ಸಭೆ ನಡೆಯುತ್ತಾ ಇದೆ. ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಜ್ಯದ ಎಲ್ಲ ಸಚಿವರು, ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ಸಾಧನೆಗಳ ಪರಾಮರ್ಶೆ, ಸಚಿವರ ಮೌಲ್ಯಮಾಪನ ಹಾಗೂ ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಮಹತ್ವದ ಸಮಾಲೋಚನೆ ನಡೆಸಲಾಯಿತು. ಬೆಂಗಳೂರಿನ ಜೆಜೆ ನಗರ ಯುವಕ ಚಂದ್ರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದೆ. 171 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಸಿದ್ದು, ಚಂದ್ರು ಕೊಲೆ ಸಂಬಂಧ 49 ಸಾಕ್ಷಿಗಳ ಹೇಳಿಕೆ ದಾಖಲಿಸಿದೆ. ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಪಾರದರ್ಶಕ ತನಿಖೆ ನಡೆಸುವಂತೆ ಕೋರಿ ಮೃತ ಸಂತೋಷ್ ಪತ್ನಿ ರೇಣುಕಾ ಪಾಟೀಲ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಆತ್ಮಹತ್ಯೆ ಪ್ರಕರಣದ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ರೇಣುಕಾ ಪಾಟೀಲ್, ಕೆಎಸ್ ಈಶ್ವರಪ್ಪ ನಿರ್ದೇಶನದಂತೆ ತನಿಖೆ ನಡೀತಾ ಇದೆ ಅಂತ ರಾಜ್ಯಪಾಲರಿಗೆ ಕೊಟ್ಟ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಈ ಕೇಸ್ನ ಪ್ರತಿ ಹಂತದ ತನಿಖೆಯನ್ನ ಸೋರಿಕೆ ಮಾಡುತ್ತಿದ್ದಾರೆ. ಈ ಮೂಲಕ ಈಶ್ವರಪ್ಪಗೆ ಅನುಕೂಲ ಮಾಡಿ ಕೇಸ್ ಮುಚ್ಚಿ ಹಾಕುವ ಹುನ್ನಾರವನ್ನ ಮಾಡಲಾಗ್ತಾ ಇದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸಂತೋಷ್ ಪಾಟೀಲ್ ಅವರು 40% ಕಮಿಷನ್ ವಿಚಾರದಲ್ಲಿ ಏನು ಆರೋಪವನ್ನು ಮಾಡಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಅದರ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ನಾವೆಲ್ಲ ಒತ್ತಾಯವನ್ನು ಮಾಡಿದ್ವಿ. ಸರ್ಕಾರ ಕೂಡ ನಿಷ್ಪಕ್ಷವಾದಂಥ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಆಡಳಿತ ಪಕ್ಷ ಕೆಲವರ ಮೇಲಿರತಕ್ಕಂಥ ಕೆಲವು ಮಾಜಿ ಸಚಿವರು, ಶಾಸಕರುಗಳ ಮೇಲಿರ್ತಕ್ಕಂಥ ಆರೋಪವನ್ನು ಮುಚ್ಚಾಕೊಳ್ಳಿಕ್ಕೋಸ್ಕರ ತನಿಖೆಯ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸಂತೋಷ್ ಪಾಟೀಲ್ ಅವರ ಪತ್ನಿನೇ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನು ಸಲ್ಲಿಕೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾವು ಪದೇ ಪದೇ ಹೇಳ್ತಾ ಇದ್ದೇವೆ, ಈ 40% ವಿಚಾರವಾಗಿ ರಾಜ್ಯ ಸರ್ಕಾರ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ತನಿಖೆಯನ್ನು ಮಾಡಿಸಬೇಕು. ಇದು ಕೇವಲ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ, ಸಂತೋಷ್ ಪಾಟೀಲ್ ಅವರ ಪ್ರಶ್ನೆ ಅಲ್ಲ. ರಾಜ್ಯದ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ವಿಚಾರವಾಗಿ ಗಂಭೀರ ಆರೋಪವನ್ನ ಮಾಡೋದ್ರ ಮುಖಾಂತರ ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನು ಸಲ್ಲಿಸಿದ್ದಾರೆ. ಇನ್ನು ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಎಂಬಿ ಪಾಟೀಲ್, ಸಹಜವಾಗಿಯೇ ಇಂತಹ ಪ್ರಕರಣದ ತನಿಖೆ ಆಗಬೇಕು, ಆದರೆ ಸರ್ಕಾರ ಮುಚ್ಚುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಿಶ್ಚಿತವಾಗಿಯೂ ಸಂತೋಷ್ ಪಾಟೀಲ್ ಅವರ ಪತ್ನಿ ಏನು ಹೇಳಿದ್ದಾರೆ ಅದು ತನಿಖೆ ಚುರುಕುಗೊಳಿಸಬೇಕು ಮತ್ತು ತಪ್ಪಿಸ್ತರು ಯಾರಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು. ಮತ್ತು ಆವಾಗ ಕೂಡ ನಾವು ಕಾಂಗ್ರೆಸ್ ಪಕ್ಷದವರು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನಾಗಿದೆ, ಅಲ್ಲಿ ಕೇವಲ ಅಟೆಂಪ್ಟ್ ಟು ಸುಸೈಡ್ ಅನ್ನೋದೊಂದು ಏನಾದ್ರು ಕೋರ್ಷನ್ ಟು ಸುಸೈಡ್ ಅಷ್ಟೇ ಇವತ್ತು ಇದು ಮಾಡಿದರು. ಅಲ್ಲಿ ನಾವು ಆವಾಗಲೂ ಕೂಡ ಹೇಳಿದ್ದೀವಿ, ಇವತ್ತು ಕರಪ್ಷನ್ ಇದರಲ್ಲಿ ಇವತ್ತೊಂದು ದಿವಸ ಕ್ಲಾಸನ್ನು ಹಾಕಿ ಇವತ್ತೊಂದು ದಿವಸ ಹೊಸದಾಗಿ FIR ಮಾಡಬೇಕು ಅಥವಾ FIR ಮಾರ್ಪಡಿಸಬೇಕು ಅಂತ ಹೇಳಿ ಅದ್ಯಾವುದೂ ಕೂಡ ಆಗಲಿಲ್ಲ. ಈಗ ಅದು ಕೂಡ ಅವರ ಏನು ನನಗೆ ವಿಶ್ವಾಸ ಇದೆ, ಗವರ್ನರ್ ಅವ್ರಿಗೆ ಏನು ಪತ್ರ ಬರೆದಿದ್ದಾರೆ, ಗವರ್ನರ್ ಅವರು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ಕೊಡ್ತಾರೆ. ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಿ ಕೆಲವೇ ದಿನಗಳಲ್ಲಿ ಸತ್ಯ ಏನದ ನಮ್ಮ ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾರೆ. ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಗೂರು ಬಳಿಯ ಮೀನಕಳಿಯಲ್ಲಿ ಕಡಲ್ಕೊರೆತ ಮುಂದುವರೆದಿದೆ. ರಕ್ಕಸ ಗಾತ್ರದ ಅಲೆಗಳ ರಭಸಕ್ಕೆ 3 ಮನೆಗಳು ಸಮುದ್ರ ಪಾಲಾಗಿದೆ. ಇನ್ನು 8 ಮನೆಗಳು ಅಪಾಯದ ಭೀತಿಯಲ್ಲಿವೆ. ರಸ್ತೆ ಸಂಪೂರ್ಣ ಕಡಿತವಾದರೆ ಮನೆಗಳಿಗೆ ಸಮುದ್ರದ ಅಲೆಗಳು ನುಗ್ಗಲಿವೆ. ಇನ್ನು ದಶಕದ ಹಿಂದೆ ಮನೆ ಕಟ್ಟಿ ಜೀವನ ನಡೆಸ್ತಾ ಇದ್ದ ಕೂಲಿ ಕಾರ್ಮಿಕರು ಮನೆಯನ್ನ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ಕಡಲ್ ಕೊರೆತ ಜಾಸ್ತಿ ಆಗಿದೆ. ಮಂಗಳೂರಿನ ಮೀನಕಳಿ ಪ್ರದೇಶದಲ್ಲಿ ಒಂದೊಂದೇ ಮನೆಗಳೀಗ ಕಡಲ್ ಪಾಲಾಗಿರುವಂಥದ್ದು. ಸುಮಾರು 8 ಮನೆಗಳಿಗೆ ಅಪಾಯ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸಿರ್ಬೋದು, ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧವಾಗಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಕಡಲು ಉಕ್ಕಿ ಏರ್ತಾ ಇದೆ. ಹಾಗಾಗಿ ಮನೆಗಳು ಈಗ
ಹಂತ ಹಂತವಾಗಿ ಕುಸಿಯುವ ಭೀತಿಯಲ್ಲಿದೆ. ಕೆಲವಾರು ಮನೆಗಳೀಗ ಕುಸಿದಿರೋದನ್ನು ಕೂಡ ನೀವು ಗಮನಿಸಿರ್ಬೋದು. ಇಲ್ಲಿ ಕಡಲ ತೀರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನರು ಅಂದ್ರೆ ಫ್ಯಾಮಿಲಿ ವಾಸವಾಗ್ತಾ ಇದೆ. ಎಲ್ಲರನ್ನು ಕೂಡ ಈಗ ಸದ್ಯಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಯಾಕಂದ್ರೆ ಅರಬ್ಬಿ ಸಮುದ್ರ ಕ್ಷಣ ಕ್ಷಣಕ್ಕೂ ಪ್ರಕ್ಷುಬ್ಧವಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ದುರ್ಘಟನೆ ಕೂಡ ನಡೀಬಹುದು. ಹಾಗಾಗಿ ಇಲ್ಲಿ ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನ ಇಲ್ಲಿ ಅನುಸರಿಸದ ಕಾರಣವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುರಂತ ಆಗಿದೆ ಅನ್ನೋದು ಕೂಡ ಸ್ಥಳೀಯರ ಮಾತು. ಜೊತೆ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ನಿಮ್ಮ ಇದೇ ಮನೆ ಈಗ ನಿನ್ನೆ ಕುಸಿದೋಗಿರುವಂತದ್ದು, ಎಷ್ಟು ಸಮಯದಿಂದ ಇಲ್ಲಿ ಇದ್ದೀರಾ? ಸರ್, ನಾವು ಇಲ್ಲಿ 12 ವರ್ಷದ ಮೇಲೆ ಆಯ್ತು ಸರ್. 12 ವರ್ಷದ ಮಾರ ಇಷ್ಟುವರೆಗೆ ನಾವು ನೋಡಿದ್ದ ಕಣ್ಣಿಗೆ ನೋಡಲಿಲ್ಲ ಸರ್. ನಾವು ಈ 12 ವರ್ಷದ ಇಷ್ಟಿಂದ ವಾಸ ಮಾಡಿ ಇಲ್ಲಿಂದ ಇದರಿಂದ ಸಂಪಾದನೆ ಮಾಡಿ ನಾವು ಸರ್ ಜೀವನ ಅಳದು ಒಟ್ಟು ಇಲ್ಲಿಂದ ಕಷ್ಟದಿಂದ ನಾವು ಜೀವನ ಮಾಡ್ತಾ ಇದ್ದೇವೆ ಸರ್. ನಾವು ನಮ್ಮ ಮಕ್ಕಳು ಒಂದು 3-4-5 ಮಂದಿ ಮಕ್ಕಳು ಸರ್. ಜೀವನ ಅಳಿಬೇಕಾದ್ರೆ ನಾವು ಕೂಲಿ ಕೆಲಸ ಮಾಡಿ ದುಡ್ಕೊಂಬಂದು ಜೀವನ ಅಳದು ಇಲ್ಲಿವರೆಗೆ ಸಂಪಾದನೆ ಇದ ಮನೆ ಅಂತೇಳಿ ನಾವು ಜೀವನ ಮುಂದೆ ಸಾಗಿಸ್ತಿದ್ವಿ ಸರ್. ಮತ್ತು ಇದ ಮನೆ ಹೋದ ಬೇಗ ನಾವು ಮುಂದೆ ಹೇಗೆ ಜೀವನ ಮಾಡ್ಬೇಕು ಅನ್ನೋದು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಎಲ್ಲಿ ಹಾಕಿದ್ದಾರೆ ನಿಮ್ಮ ಈಗ ಇರೋಕೆ ಮನೆ ಇಲ್ಲ, ಎಲ್ಲಿ ವ್ಯವಸ್ಥೆ ಮಾಡಿದ್ದಾರೆ? ಏನು ದನಿ ಸಾಲಿಗೆ ಹೋಗು ಅಂತ ಹೇಳಿದಾರೆ ಸರ್. ಸಾಲಿಗೆ ಹೋಗಿದ್ದೆವು ನಮ್ಮ ಊಟ ಮಾಡಿ ಹೋಗಿ ಶಾಲೆಯಲ್ಲಿ ಮಣಗ್ತಾ ಇದ್ದೆ ಸರ್. ಅಂದ್ರೆ ಪಾಪ ನಮ್ಮಿಂದ ಮತ್ತೆ ಕಲಿಯೋ ಮಕ್ಕಳಿಗೆ ಉಪದ್ರ ಆಗ್ಬಾರ್ದು ಅಂತೇಳಿ ನಾವು ರಾತ್ರಿ ಹೋಗಿ ಇಲ್ಲಿ ನಮ್ಮ ಮನೇಲಿ ಅಡುಗೆ ಮಾಡ್ಕೊಂಡು ಹೋಗಿ ರಾತ್ರಿ ಮಲಗ್ತಾ ಇದ್ವಿ ಸರ್. ಈಗ ಅದು ಅಡುಗೆ ಮಾಡೋ ಕೋಲಿಯಲ್ಲಿ ಸಹ ಹೋಯ್ತು, ಮನೆನೂ ಹೋಯ್ತು, ಎಲ್ಲ ಹೋಯ್ತು. ಈಗ ಎಲ್ಲಿ ಅಡುಗೆ ಮಾಡೋದು, ಏನು ಮಾಡೋದು? ಹೋಗಿ ಮಲಗಕ್ಕಂತ ಒಂದು ಸ್ಥಳ ಕೊಟ್ಟರು, ಆದ್ರೂ ಮಲಗಬೇಕಂತ ಹೇಳಿದ್ರೆ ಪಾಪ ಬೆಳಿಗ್ಗೆ ಎದ್ದು ಬರೋದು ಮತ್ತು ನಮ್ಮ ಕೆಲಸ ನೋಡೋದು ಅಂತ. ಅದಕ್ಕೋಸ್ಕರ ಈಗ ಅಲ್ಲಿ ಹೋಗೋದು ಬಿಟ್ಟು ಎಲ್ಲಿ ಹೋಗ್ಬೇಕಂತೇಳಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ಇದ್ದ ಮನೇನು ಹೋಯ್ತು, ಮುಂದೆ ಏನು ಮಾಡ್ತೀವಿ? ಮುಂದೆ ಏನು ಮಾಡ್ಬೇಕಂತ ಸರ್ಕಾರದ ದಾರಿ ತೋರಿಸ್ಬೇಕು ಸರ್. ಸರ್ಕಾರ ದಾರಿ ತೋರಿಸಿ ನಮ್ಮ ಮುಂದೆ ಈಗ ಆಗಿದೆ ಸರ್. ನಮಗೇನಾದರೂ ಮುಂದೆ ಸರ್ಕಾರ ಮುಂದೆ ಒಳ್ಳೇದು ಮಾಡಿದ್ರೆ ಒಂದು ಸ್ವಲ್ಪ ಜಾಗ ಕೊಟ್ಟು ಒಂದು ಸ್ವಲ್ಪ ಏನಾದರೂ ಸಹಾಯ ಮಾಡಿದ್ರೆ ಅವ್ರಿಗೆ ನಾವು ಸಾವರಿಗೆ ನೆನೆಸ್ತಾ ಉಂಟು ಸರ್. ಅದು ಸಾವರಿಗೆ ನಾವು ಅವ್ರು ನೆನೆಸಿ ಮುಂದೆ ಕಾಲ ಕಳೆಯುವಂಥ ಜೀವನ ಸರ್. ಇದು ಜೀವನ ಅಂದ್ರೆ ಒಂದು ಸಂಪೂರ್ಣ ಒಂದು ಮನೆ ಅಂದ್ರೆ ಒಂದು ಹೊರಗಡೆ ದುಡ್ಕೊಂಬಂದು ಮನೆ ಅಂದ್ರೆ ಒಂದು ಗೂಡು ಇದ್ದಂಗೆ ಸರ್. ಅದೇ ಗೂಡು. ಇದು ಸ್ಥಳೀಯರ ಅಭಿಪ್ರಾಯ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ. ಮೂಡಿಗೆರೆ, ಕಳಸ, ಕೊಪ್ಪ, ಶೃಂಗೇರಿ, ಎನ್ಆರ್ಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಶೃಂಗೇರಿ ತಾಲೂಕಿನ ನೇರಳೆ ಕೋಡಿಗೆಯಲ್ಲಿರುವ ರಾಜ್ಯ ಹೆದ್ದಾರಿ ಕೊಚ್ಚಿ ಹೋಗಿದೆ. ಶೃಂಗೇರಿ ಆಗುಂಬೆ ಮಾರ್ಗದ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಇನ್ನು ಮೂಡಿಗೆರೆ ತಾಲೂಕಿನ ಬಿಳ್ಳೂರು ಗ್ರಾಮದ ಬಳಿ ರಸ್ತೆಗೆ ಮರ ಬಿದ್ದಿದ್ದರಿಂದ ಸಂಚಾರ ಅಸ್ತವ್ಯಸ್ತವಾಗಿತ್ತು. ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ತೆರಳಲು ಸಾಧ್ಯವಾಗದೆ ಪರದಾಡ್ತಿದ್ದಾರೆ. ಇನ್ನು ಕಳಸಾ ತಾಲೂಕಿನ ಬಲಿಗೆ ಬಳಿ ಭೂಕುಸಿತವಾಗಿದೆ. ರಸ್ತೆಯತ್ತ ಬೃಹತ್ ಬಂಡೆಗಳು ಕುಸಿತಾ ಇದೆ. ಹೊರನಾಡು ಬಲಿಗೆ ಸಂಪರ್ಕಿಸುವಂತಹ ರಸ್ತೆ ಪಕ್ಕದಲ್ಲಿ ಭೂಕುಸಿತವಾಗ್ತಾ ಇದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕುದುರೆಮುಖ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬಾಳೆಹೊನ್ನೂರಿನ ಸಂತೆ ಮಾರುಕಟ್ಟೆಗೆ ಭದ್ರಾ ನದಿ ನೀರು ನುಗ್ಗಿದ್ದು ಮಾರುಕಟ್ಟೆ ಜಲಾವೃತವಾಗಿದೆ. ಅಲ್ಲದೆ ನದಿ ಅಕ್ಕಪಕ್ಕದಲ್ಲಿರುವ ಅಡಿಕೆ, ಕಾಫಿ ತೋಟ ಜಲಾವೃತವಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ನಿರಂತರ ಮಳೆಗೆ ಜನರು ಬೀದಿ ಪಾಲಾಗಿದ್ದಾರೆ. ಬೆಳ್ಳಂದೂರು ಗ್ರಾಮದ ಗಣೇಶ ಹೆಗಡೆ ಮನೆ ಸಂಪೂರ್ಣ ಹಾಳಾಗಿದೆ. ಮನೆಯೊಳಗೆ ನೀರು ನುಗ್ಗಿದ್ದು ಮನೆಯ ಸ್ಥಿತಿ ಕಂಡು ಮಾಲೀಕ ಗಣೇಶ್ ಹೆಗಡೆ ಕಣ್ಣೀರು ಹಾಕಿದ್ರು. ಅಲ್ಲದೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಮೊನ್ನೆ ರಾತ್ರಿ ಜೋರಾಗಿ ಮಳೆ ಬರುತ್ತೆ. ಇದು ಈಗ ಮಾತ್ರ ಅಲ್ಲ ಸರ್, 5 ವರ್ಷದಿಂದ ಮಳೆ ಜಾಸ್ತಿ ಆಗ್ತಾಯಿದೆ ನಮ್ಮ ಮಲೆನಾಡು ಭಾಗದಲ್ಲಿ. 30 ವರ್ಷಗಳ ಕಾಲ ಮಳೆ ಪ್ರಮಾಣ ಕಡಿಮೆ ಇತ್ತು. ಈಗ ಮಳೆ 5 ವರ್ಷದಿಂದ ಈಚೆ 2015-16ರಿಂದ ಈಚೆ ವಿಪರೀತ ಮಳೆ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಆಗ ಅಲ್ಲಲ್ಲೇ ಕುಸಿತಾ ಇತ್ತು. ಇದು ನಮ್ಮದು ಕೂಡ ಅಡಿಕೆ ತೋಟ ಇತ್ತು. ಇದು ಪೂರ್ತಿ ಅಡಿಕೆ ತೋಟ, ಇದೇ ರೀತಿ ತೋಟ ಇತ್ತು. ವರ್ಷ ಕುಸಿಯೋಕ್ಕೆ ಶುರುವಾಯಿತು. ಅಷ್ಟಷ್ಟೇ ತೆಗೆದು ಕ್ಲಿಯರ್ ಮಾಡಿ ಆ ಮಣ್ಣು ಬಂದರೆ ಅಲ್ಲಿ ಬೀಳುವಂಗೆ ಮಾಡ್ತಾ ಇದ್ವಿ ನಾವು. ಈ ಕಡೆ ಭಾಗದ ಮಣ್ಣನ್ನು ಅರಣ್ಯ ಇಲಾಖೆಯವರು ಮಣ್ಣು ತೆಗಿಯಕ್ಕೆ ಬಿಟ್ಟಿಲ್ಲ, ಅಕೇಶಿಯ ಮರಗಳನ್ನು ಕೂಡ ತೆಗಿಯಕ್ಕೆ ಬಿಟ್ಟಿಲ್ಲ. ಶ್ರುತಿ ಮೇಡಮ್ ಅಂತ ಹೇಳುವಂಥ ಒಬ್ಬರು ಫಾರೆಸ್ಟರ್ ಮತ್ತು ಅಶೋಕ್ ಅಂತ ಹೇಳುವಂಥ ಒಬ್ಬ ಗಾರ್ಡು, ಅವರಿಬ್ಬರು ಬಂದು ತುಂಬ ಕಾಟ ಕೊಟ್ಟರು. ಅವ್ರು ಕಾಟ ತಾಡಲಾರ್ದೆ ನಾನು ತೆಗಿಯಕ್ಕೆ ಬಿಟ್ಟೆ. ಮತ್ತು ಅವ್ರು ನಾನು ತೆಗಿತೀನಿ ಅಂತ ಹೇಳಿ ರೆಡ್ ಇಂಕಲ್ಲಿ ನಂಬರ್ ಹಾಕಿಬಿಟ್ಟು ಹೋದವರು ದೇವ್ರದಯಿಂದ 3 ವರ್ಷ ಆದರೂ ಬರಲಿಲ್ಲ. ಮಳೆ ಹಿಡಿಯುವಾಗಲೂ ಕೂಡ ಹೇಳಿದ್ದೀನಿ, ಮೇಡಮ್ ನಮ್ದು ಪೂರ್ತಿ ಗುಡ್ಡ ಬರುವಂದಾಗಿದೆ, ಮರ ತೆಗೀರಿ ಅಂತ. ಯಾಕಂದರೆ ನಿಮಗೆ ಗೊತ್ತಿದೆ, ಭೂಕುಸಿತ ಉಂಟಾಗೋದು ನೆತ್ತಿಯಲ್ಲಿ ಭಾರ ಉಂಟಾದಾಗ, ಬುಡದಲ್ಲಿ ಮೆದುವಾದಾಗ ಭೂಕುಸಿತ ಉಂಟಾಗ್ತದೆ. ಆ ಬುಡದಲ್ಲಿ ನೀರು ಹರಿಯಕ್ಕೆ ಶುರು ಆಗಿದೆ. ಹಾಗಾದ್ರಿಂದ ನೀವು ಅಕೇಶೆ ಮರ ತೆಗೀರಿ, ನನ್ನ ಮನೆ ಮೇಲೆ ಬರ್ಬೋದು ಅಂತ ಹೇಳಿದ್ರೆ, ಇಲ್ಲ ತೆಗಿತೀವಿ, ನಾವು ಹೇಳಿದ್ದೀವಿ, ಜನ ಸಿಕ್ಕಿದ್ದಾರೆ, ತೆಗಿತೀವಿ. ಇಷ್ಟು ಈ ಸ್ಥಿತಿಯಲ್ಲಿ ನಾವು ಕಣ್ಣೀರು ಹಾಕ್ಬೇಕಾದ್ರೆ ಎಷ್ಟು ನೋವು ಇರ್ಬೋದು ಯೋಚನೆ ಮಾಡಿ. ಏನು ಮಾಡೋಕ್ಕಾಗೋದಿಲ್ಲ.
ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ತಗ್ಗು ಪ್ರದೇಶದ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರೀ ಮಳೆಯಾಗಿದ್ದು ಕಾವೇರಿ, ಕನ್ನಿಕೆ, ಸುಜೋತಿ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದ್ದು ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪೂರ್ಣ ಸಂಪರ್ಕ ಕಡಿತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆ ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ಕಾವೇರಿ ನದಿ ನೀರು ಹರಿತಾ ಇದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ಪ್ರವಾಹದ ನೀರಲ್ಲೇ ಜನರು ಸೇತುವೆ ಮೇಲೆ ಬೈಕ್ ತಳ್ಕೊಂಡು ಬರ್ತಿದ್ದಾರೆ. ಕಾಫಿ ತೋಟಗಳಿಗೂ ನೀರು ನುಗ್ಗಿದ್ದು ಬೆಳೆಗಾರರು ಆತಂಕದಲ್ಲಿದ್ದಾರೆ. ಮಲೆನಾಡು ಶಿವಮೊಗ್ಗದಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ಭದ್ರಾವತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರೋ ಹೊಸ ಸೇತುವೆ ಮುಳುಗಡೆಯಾಗಿದೆ. ಹೊಸ ಸೇತುವೆ ಮೇಲಿನ ಸಂಚಾರ ಸ್ಥಗಿತವಾಗಿದೆ. ಸಂಗಮೇಶ್ವರ ದೇವಸ್ಥಾನ ಮಂಟಪ ಮುಳುಗಡೆಯಾಗಿದೆ. ಇನ್ನು ನೆರೆ ವೀಕ್ಷಣೆಗೆ ಬಂದ ಕಾಂಗ್ರೆಸ್ ಶಾಸಕ ಸಂಗಮೇಶ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಂಬೇಡ್ಕರ್ ನಗರದ 1ನೇ ಕ್ರಾಸ್ನ ಮನೆಗಳಿಗೆ ನೀರು ನುಗ್ಗಿದ್ದು ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಂಗಮೇಶ್ ವಿರುದ್ಧ ಸ್ಥಳೀಯರು ಕಿಡಿಕಾರಿದರು. ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಸೊರಬದ ಚಿಟ್ಟೂರು ಗ್ರಾಮದಲ್ಲಿ ಮಳೆ ರಕ್ಷಣೆಗೆ ನಿಂತಿದ್ದ ಕಾರ್ಮಿಕನ ಮೇಲೆ ಮನೆಯ ಗೋಡೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು 30 ವರ್ಷದ ಅಶೋಕ್ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಆದರೂ ನದಿಗಳ ಒಳಹರಿವು ಹೆಚ್ಚಾಗೇ ಇದೆ. ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿಗಳ ಅಬ್ಬರ ಜೋರಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ ಅಧಿಕ ನೀರು ಬಿಡುಗಡೆ ಮಾಡಲಾಗಿದೆ. ಚಿಕ್ಕೋಡಿ, ನಿಪ್ಪಾಣಿ ತಾಲೂಕಿನ 8 ಸೇತುವೆಗಳು ಜಲಾವೃತವಾಗಿವೆ. ನದಿ ಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಾಶವಾಗಿದೆ. ಇನ್ನು ಖಾನಾಪುರ ತಾಲೂಕಿನ ಹೆಬ್ಬನಟ್ಟಿ ಗ್ರಾಮದ ಮಾರುತಿ ದೇವಸ್ಥಾನ ಗರ್ಭಗುಡಿಗೆ ನೀರು ನುಗ್ಗಿದೆ. ಮಾರುತಿ ದೇವಸ್ಥಾನ ಹಿಂಬದಿಯ ಶಿವಮಂದಿರವೂ ಮುಳುಗಡೆಯಾಗಿದೆ. ಮಂಡ್ಯದ ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ ಅಪಾರದ ಪ್ರಮಾಣ ನೀರು ಬಿಡಲಾಗಿದೆ. ಈ ಹಿನ್ನೆಲೆ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲದೆ ವೇಣುಗೋಪಾಲಸ್ವಾಮಿ ಗರ್ಭಗುಡಿ, ಸಾಯಿ ಮಂದಿರ, ನಿಮಿಷಾಂಬ ದೇಗುಲದ ಬಾಗಿಲುವರೆಗೂ ನೀರು ಬಂದು ನಿಂತಿದೆ. ನಿಮಿಷಾಂಬ ದೇವಾಲಯಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದೆ. ಇನ್ನು ಕಾವೇರಿ ನದಿಗೆ ಕಟ್ಟಲಾಗಿರುವ ವೆಲ್ಲೆಸ್ಲಿ ಸೇತುವೆ ಭಾಗಶಃ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆ ದೃಶ್ಯ ನೋಡಲು ಜನರ ದಂಡೆ ಹರಿದು ಬರ್ತಾ ಇದೆ. ಪ್ರವಾಸಿಗರ ಆಗಮನದಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಚಾಮರಾಜನಗರ ಜಿಲ್ಲೆಯ ಕಾವೇರಿ ಕೊಳದಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಕೊಳ್ಳೇಗಾಲ ತಾಲೂಕಿನ 10ಕ್ಕೂ ಹೆಚ್ಚು ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿದೆ. ತುಂಗಾಭದ್ರಾ ಡ್ಯಾಂನಿಂದ ಹೆಚ್ಚುವರಿ ನೀರು ಬಿಟ್ಟ ಹಿನ್ನೆಲೆ ಕೃಷ್ಣಾ, ತುಂಗಾಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಗ್ರಾಮದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಅಲ್ಲದೆ ಮಂತ್ರಾಲಯ, ರಾಘವೇಂದ್ರ ಸ್ವಾಮಿ ಜಪದ ಕಟ್ಟೆ, ಸ್ವಪ್ನ ವೃಂದಾವನ ಮುಳುಗಡೆಯಾಗಿದೆ. ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ಪ್ರವಾಹದ ನೀರಲ್ಲೇ ಅರ್ಚಕರು ಪೂಜೆ ಸಲ್ಲಿಸಿದ್ದಾರೆ. ಜುಲೈ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಿದೆ. ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗಿದೆ. ಸ್ಥಳೀಯರು ಡ್ರೋನ್ ಕ್ಯಾಮೆರಾ ಬಳಸಿ ತುಂಗಾಭದ್ರಾ ಜಲಾಶಯದ ದೃಶ್ಯ ಸೆರೆ ಹಿಡಿದಿದ್ದಾರೆ. ಇನ್ನು ತುಂಗಾಭದ್ರಾ ಜಲಾಶಯ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಅಪಾಯ ಮಟ್ಟ ಮೀರಿ ತುಂಗಾಭದ್ರಾ ನದಿ ಹರಿತಾ ಇದೆ. ಕೊಪ್ಪಳ ಜಿಲ್ಲೆಯ ಹೊಳೆ ಬಸವೇಶ್ವರ ದೇವಸ್ಥಾನ ಹಾಗೂ ನದಿ ಪಾತ್ರದ ವಿವಿಧ ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿದೆ. ತುಂಗಾಭದ್ರಾ ಜಲಾಶಯದಿಂದ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಕೃಷಿ ಭೂಮಿಗೆ ನುಗ್ಗಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ, ಹನುಮನಹಳ್ಳಿ, ಆನೆಗೊಂದಿ ಭಾಗದಲ್ಲಿ ಅಪಾರ ಪ್ರಮಾಣದ ನೀರು ನುಗ್ಗಿದ್ರಿಂದ ಭತ್ತ, ಬಾಳೆ ತೋಟ ಹಾಳಾಗ್ತಾ ಇದೆ.
ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯಿಂದ ಸಕಲೇಶಪುರ ತಾಲೂಕಿನ ಮಠಸಾಗರ ಗ್ರಾಮದಲ್ಲಿ ಅಡಿಕೆ, ಕಾಫಿ ತೋಟಗಳು ಜಲಾವೃತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ವರದಾ ನದಿ ಪ್ರವಾಹದಿಂದ ಅಡಿಕೆ, ಅನಾನಸ್ ತೋಟ, ಭತ್ತದ ಗದ್ದೆಗೆ ನೀರು ನುಗ್ಗಿದ್ದು ಸುಮಾರು 100ಕ್ಕೂ ಹೆಚ್ಚು ಎಕರೆ ನೀರು ಪಾಲಾಗಿದೆ. ಇನ್ನು ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಮೀನುಗಾರರು ಸಮುದ್ರ ಪೂಜೆ ಮಾಡಿದ್ದಾರೆ. ಪ್ರಸ್ತುತ ಋತುವಿನಲ್ಲಿ ಯಾವುದೇ ಅವಘಡ ಸಂಭವಿಸದಿರಲಿ ಉತ್ತಮ ಮೀನುಗಾರಿಕೆ ಆಗುವಂತೆ ಮೀನುಗಾರರು ಪೂಜೆ ಸಲ್ಲಿಸಿದ್ದು. ಹಳೆ ದ್ವೇಷಕ್ಕೆ ಕಿಡಿಗೇಡಿಗಳು 2,000ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಡಿದು ಹಾಕಿದ್ದಾರೆ. ಈ ಘಟನೆ ಹಾಸನ ಜಿಲ್ಲೆಯ ದೇವಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ರೈತ ವೆಂಕಟ ಬೋವಿ ಬೆಳೆದಿದ್ದ ಅಡಿಕೆ ಗಿಡಗಳನ್ನು ಕಿಡಿಗೇಡಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ. ಈ ಕುರಿತು ರೈತ ವೆಂಕಟ ಬೋವಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸ್ಮಾಲ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಸರ್ಕಾರಿ ಕಚೇರಿಗಳಲ್ಲಿ ಇನ್ಮುಂದೆ ಫೋಟೋ, ವಿಡಿಯೋ ತೆಗೆಯುವಂತಿಲ್ಲ. ಒಂದು ವೇಳೆ ಫೋಟೋ, ವಿಡಿಯೋ ತೆಗೆದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ, ವಿಡಿಯೋ ಮಾಡದಂತೆ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ತೀವ್ರ ಟೀಕೆ ವ್ಯಕ್ತವಾಗಿದೆ. ಸರಿಯಾದ ಸಮಯಕ್ಕೆ ಬಸ್ ಬಾರದ ಹಿನ್ನೆಲೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳಲು ಪರದಾಡಿದರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಶಾಸಕ ಸಾರಾ ಮಹೇಶ್ ರಾಜಕೀಯಕ್ಕೆ ಬಂದು 35 ವರ್ಷವಾಗಿದೆ. ಇಂದು ಸಾರಾ ಮಹೇಶ್ 56ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಪತಿಗೆ ಪತ್ನಿ ಅನಿತಾ ಸಾರಾ ಮಹೇಶ್ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ. KGF 2 ಸಿನಿಮಾದ ಹಾಡನ್ನ ತಾವೇ ಹಾಡಿ ವಿಡಿಯೋವನ್ನ ಅರ್ಪಿಸಿದ್ದಾರೆ. ಪಡೆಗಳು ಸಮರವೇ ಸಾರಲಿ ಕ್ಷಣದಲ್ಲಿ. ಮೈಸೂರಿನಲ್ಲಿ ಸದ್ದಿಲ್ಲದೆ ಹರಡುತ್ತಿದೆ ಡೆಂಗ್ಯೂ ಮಹಾಮಾರಿ. ಈ ಬಗ್ಗೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಮಾಹಿತಿ ನೀಡಿದ್ದು, ಕಳೆದ 6 ತಿಂಗಳಲ್ಲಿ ಮೈಸೂರು ಜಿಲ್ಲೆಯಾದ್ಯಂತ 328 ಡೆಂಘಿ ಪ್ರಕರಣಗಳು ಪತ್ತೆಯಾಗಿವೆ. ಈ ಪೈಕಿ ಮೈಸೂರು ನಗರದಲ್ಲಿ 220 ಡೆಂಘಿ ಪ್ರಕರಣಗಳು ಪತ್ತೆಯಾಗಿವೆ ಎಂದಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೊಲೆಯಾದ ವಾಸ್ತು ಗುರು ಚಂದ್ರಶೇಖರ್ ಗುರೂಜಿ ಅವರ ಪುಣ್ಯತಿಥಿ ನಡೀತಾ ಇದೆ. ಧಾರವಾಡ SDM ಕಾಲೇಜಿನ ಕಲಾಕ್ಷೇತ್ರದಲ್ಲಿ ಪುಣ್ಯತಿಥಿ ಕಾರ್ಯಕ್ರಮ ನಡೀತಾ ಇದ್ದು, ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಕುಟುಂಬದ ಸದಸ್ಯರು ಭಾಗಿಯಾಗಿದ್ದಾರೆ. ಸ್ವಯಂ ಕೃಷಿ ಸಿನಿಮಾ ನಟ, ನಿರ್ದೇಶಕ, ನಿರ್ಮಾಪಕ ಧೀರೇಂದ್ರ ಬಾಬುನನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಷ್ಟ್ರೀಯ ಜನಹಿತ ಪಕ್ಷ ರಾಜಕೀಯ ಪಕ್ಷ ಕಟ್ಟಿದ್ದ ವೀರೇಂದ್ರ ಬಾಬು ಮುಂಬರುವ ಚುನಾವಣೆಯಲ್ಲಿ MLA ಹಾಗೂ MP ಟಿಕೆಟ್ ಕೊಡುವುದಾಗಿ 1,88 ಲಕ್ಷ ವಂಚಿಸಿರೋ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪೊಲೀಸರು ವೀರೇಂದ್ರ ಬಾಬುನನ್ನ ಬಂಧಿಸಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಉಡುಪಿಯ ಮಣಿಪಾಲ ಪೇಟೆಯಲ್ಲಿ ರೆಸ್ಟೋರೆಂಟ್ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಸುಟ್ಟು ಕರಕಲಾಗಿದೆ. ಇನ್ನು ದೆಹಲಿಯ ಕೆಫೆ ಹೈಫೈ ರೆಸ್ಟೋರೆಂಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ರೆಸ್ಟೋರೆಂಟ್ನಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಜೈಲಿನಲ್ಲಿದ್ದ ಕೈದಿಗಳನ್ನು ನೋಡಲು ಬಂದವರೇ ಜೈಲು ಪಾಲಾಗಿರುವ ಘಟನೆ ಪರಪ್ಪನ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಜೈಲಿನಲ್ಲಿದ್ದ ಬಾಯ್ ಫ್ರೆಂಡ್ ಲೋಹಿತ್ ನೋಡಲು ಬಂದ ಯುವತಿಯೊಬ್ಬಳು ತನ್ನ ಗೆಳೆಯನಿಗೆ ಡ್ರಗ್ಸ್ ನೀಡುವಾಗ ಸಿಕ್ಕಿಬಿದ್ದಿದ್ದಾಳೆ. ಹ್ಯಾಶ್ ಆಯಿಲ್ ಅನ್ನು ಸೆಲೋ ಟೇಪ್ ಸುತ್ತಿ ಗುಪ್ತಾಂಗದಲ್ಲಿ ಇಟ್ಕೊಂಡಿದ್ದ ಸಂಗೀತ ಅರೆಸ್ಟ್ ಆಗಿದ್ದಾಳೆ. ಮತ್ತೊಂದು ಪ್ರಕರಣದಲ್ಲಿ ಛಾಯಾ ಎಂಬ ಮಹಿಳೆ ಕಾಳಪ್ಪ ಅಲಿಯಾಸ್ ನವೀನ್ ಎಂಬಾತನಿಗೆ ಮಾದಕ ವಸ್ತು ನೀಡಲು ಯತ್ನ ನಡೆಸಿ ಸಿಕ್ಕಿಬಿದ್ದಿದ್ದಾಳೆ. ಕೊಬ್ಬರಿ ಎಣ್ಣೆ ಬಾಟಲ್ನಲ್ಲಿ ಹ್ಯಾಶ್ ಆಯಿಲ್ ಗಾಂಜಾ ತಂದಿದ್ದ ಮಹಿಳೆ ಪೊಲೀಸರ ತಪಾಸಣೆ ವೇಳೆ ಸಿಕ್ಕಿಬಿದ್ದು ಜೈಲು ಪಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಕಳ್ಳರ ಹಾವಳಿ ಹೆಚ್ಚಾಗಿದೆ. ಕಾಸ್ಟ್ಲಿ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ಬೈಕ್ ಲಾಕ್ ಬ್ರೇಕ್ ಮಾಡಿ ಕದ್ದು ಅದನ್ನ ಎಸ್ಕೇಪ್ ಆಗಿರೋ ಘಟನೆ HALನಲ್ಲಿ ನಡೆದಿದೆ.
ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಶೈಲಾಜ್ ಪಾಷಾ ಬಿನ್ ಮುನೀರ್ ಸಾಬ್ ಅನ್ನೋರ ಮನೆಯಲ್ಲಿ ಅಕ್ರಮವಾಗಿ ರಕ್ತ ಚಂದನ ತುಂಡುಗಳನ್ನು ಸಂಗ್ರಹಿಸಲಾಗಿತ್ತು. ಖಚಿತ ಮಾಹಿತಿ ಆಧರಿಸಿ ಇನ್ಸ್ಪೆಕ್ಟರ್ ಮಧು ನೇತೃತ್ವದಲ್ಲಿ ದಾಳಿ ನಡೆದಿದ್ದು 15 ಲಕ್ಷ ಮೌಲ್ಯದ 510 ಕೆಜಿ ರಕ್ತ ಚಂದನ ವಶಕ್ಕೆ ಪಡೆಯಲಾಗಿದೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ಮಂಕಿಪಾಕ್ಸ್ ಪ್ರಕರಣ ಬೆಳಕಿಗೆ ಬಂದಿದೆ. ವಿಶ್ವದಾದ್ಯಂತ ಅಬ್ಬರ ಸೃಷ್ಟಿಸಿದ್ದ ಮಂಕಿಪಾಕ್ಸ್ ಇದೇ ಮೊದಲ ಬಾರಿ ಕೇರಳದಲ್ಲಿ ಬೆಳಕಿಗೆ ಬಂದಿದೆ. ಕೇರಳದಲ್ಲೇ ಮಂಕಿಪಾಕ್ಸ್ ಪತ್ತೆಯಾಗಿರುವುದು ಕರ್ನಾಟಕಕ್ಕೆ ಭೀತಿ ಉಂಟು ಮಾಡಿದೆ. ಶ್ರೀಲಂಕಾ ಅಧ್ಯಕ್ಷರಾಗಿದ್ದ ಗೊಟಬಯ ರಾಜಪಕ್ಸೆ ರಾಜೀನಾಮೆಯನ್ನ ಅಂಗೀಕರಿಸಲಾಗಿದೆ. ಶ್ರೀಲಂಕಾದ ಹಂಗಾಮಿ ಅಧ್ಯಕ್ಷರಾಗಿ ರಾನಿಲ್ ವಿಕ್ರಮಸಿಂಘೆ ಪ್ರಮಾಣ ವಚನ ಸ್ವೀಕರಿಸಿದರು.